ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನಾವು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ? ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಶಿವನ ಹಬ್ಬದ ಪ್ರಯುಕ್ತ ಜಾಗರಣೆಗೋಸ್ಕರ ಪ್ರೋಗ್ರಾಮ್ ಇಟ್ಕೊಂಡಿದ್ರು. ಬಿಗ್ ಬಾಸ್ ಖ್ಯಾತಿಯ ರನ್ನರ್ ಅಪ್ ಆದ ರಕ್ಷಿತಾ ಅವರು ಬರ್ತಾರೆ ಅಂತ ಹೇಳಿದರು. ಮತ್ತು ಅಕುಲ್ ಬಾಲಾಜಿ ಅವರು ಮತ್ತು ಪ್ರೇಮ್ ಸರ್ ಅವರು ಇನ್ನಿತರ ಆ್ಯಕ್ಟರ್ಸ್ಗಳು ಬರ್ತಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ನೋಡೋಣ ಅಂತ ಹೋಗಿದ್ವಿ. ನೋಡೋಣ ಅಂತ ಹೋದರೆ ಆವಾಗಲೇ ಸ್ಟಾರ್ಟ್ ಆಗಿರೋದಷ್ಟೇ, ಭರತನಾಟ್ಯ ಸ್ಟಾರ್ಟ್ ಆಗಿತ್ತು. ಓಕೆ ಅಂತ ಹೇಳಿ ನಾನು ದೇವಸ್ಥಾನದೊಳಗೆ ಶಿವನ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋದೆ. ನೋಡಿದ್ರೆ ಹೋಗ್ತಾ ಇರುವಾಗ ಜನ ಫುಲ್ ರಶ್ ಆಗಿದ್ವು. ನನ್ನ ಮಗನ ಬೇರೆ ಬಿಟ್ಟು ಬಂದಿದ್ವಿ. ಇನ್ನು ಇವಾಗ ಕ್ಯೂವಲ್ಲಿ ನಿಂತ್ಕೊಂಡ್ರೆ ನಾನು ಇವತ್ತೆಲ್ಲ ಇಲ್ಲೇ ಇರ್ತೀನಿ ಅಂತ ಹೇಳಿ, ಬೇಡ ಸಾಕು ಅಣ್ಣ ಇಷ್ಟೇ ನೋಡಿದ್ದು, ಇನ್ನು ರಕ್ಷಿತಾ ಬರೋದು ಲೇಟ್ ಬೇರೆ ಆಗುತ್ತೆ ಅಂತ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಇದು ನೆಕ್ಸ್ಟ್ ಡೇ ಲಾಗ್. ಈ ಮನೆಯಲ್ಲಿ ಸಿಚುವೇಶನ್ ಹೇಗಾಗಿದೆ ಅಂದರೆ, 5 ದಿವಸಕ್ಕೊಂದ್ಸಲ ನೀರು ಬಿಡ್ತಾರೆ ಪಂಚಾಯತ್ ಕಡೆಯಿಂದ. ಅದು ನೀರು ನಮ್ಗೆ ಹಿಡಿಯೋಕ್ಕೂ ಪಾತ್ರೆಗಳಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮನೇಲಿ ಬಾವಿ ಇರೋದ್ರಿಂದ ನಾವು ಇಲ್ಲಿ ಅಷ್ಟೊಂದು ಪಾತ್ರೆಗಳು ಇಟ್ಕೊಂಡಿಲ್ಲ. ಅದರಲ್ಲಿ ನನ್ನ ಮಗ ನೀರು ಕೈ ಇಡೋದು ನೋಡಿ, ನಮ್ಮ ಅಜ್ಜಿ ಮೈ ಮೇಲೆ ನೀರು ಹಾಕ್ತಾ ಇದ್ದಾನೆ. ಆ ಪೌಡ್ರ್ ಬಾಕ್ಸಲ್ಲಿ ನೀರು ಹಾಕ್ಕೊಂಡು ನನ್ನ ಮಗ ಅಜ್ಜಿ ಮೈ ಮೇಲೆ ನೀರು ಹಾಕೋದು, ಬರೀ ನೀರು ಚೆಲ್ಲೋದು. ಅದಕ್ಕೆ ನಮ್ಮ ಅಜ್ಜಿ ಬೈತಾ ಇತ್ತು ಅವನ. ನಂಗೆ ಮಾಡೋದಿಲ್ಲ. ಇನ್ನೊಂದ್ಸಲ ಯಾರ್ದಾರು ಮೈ ಮೇಲೆ ನೀರು ಹಾಕ್ತೀಯಾ ಅಂತ ಹೇಳಿ ನನ್ನ ಅಣ್ಣ ನನ್ನ ಮಗನ ಕೈ ಕಟ್ಟಾಕ್ತಾ ಇದ್ದಾನೆ. ಇನ್ನೊಂದ್ಸಲ ಹಾಕ್ಬೇಡ, ಇನ್ನೊಂದ್ಸಲ ಅಜ್ಜಿ ಮೈ ಮೇಲೆ ನೀರು ಹಾಕ್ತೀಯಾ ಅಂತ ಕೇಳ್ತಾ ಇದ್ದಾನೆ. ಮತ್ ನೀ ಕೈ ಬಿಡಕ್ಕ ಮಗ. ಇಷ್ಟು ಹೇಳಿದ್ರು ಮಾತು ಕೇಳಲ್ವಾ, ನಿನ್ನ ಆ ಕಡೆ ಎತ್ತು ಬಿಡ್ತೀನಿ ಅಂತ ನಮ್ಮ ಅಣ್ಣ ನಮ್ಮ ಅನ್ವಿಗೆ ಹೇಳ್ತಾ ಇದ್ದಾನೆ. ಆ ಕಡೆ ಫುಲ್ ಇರೋದು ಗೋವೆ ಬೀಜದ ಹಕ್ಲ. ಗೋವೆ ಹಣ್ಣು ನಾನು ಮೊನ್ನೆ ತೋರಿಸಿದ್ದೆ, ನೀವು ಮೊನ್ನೆ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ. ಅದ್ರ ಹಕ್ಲ ಗೋವೆ ಬೀಜ ಅಂತ ಹೇಳ್ತಾರೆ, ಅದ್ರ ಹಕ್ಲ ಅದು. ಎಲ್ಲರೂ ಇದೇನಂತ ನೋಡ್ತಾ ಇದ್ದೀರಾ? ಇದೇನೆ ಅಂತ ಹೇಳಿದ್ರೆ ಹಸುವಿನ ಸಗಣಿ. ಇದನ್ನು ಫುಲ್ಲಾಗಿ ಕಿವುಚ್ಕೊಂಡು ನೀಟಾಗಿ ಗಂಟಿಲ್ದಂಗೆ ಕಿವುಚ್ಕೊಂಡು ಮನೆ ಮುಂದೆ ಸಾರಿಸೋದು. ಇವಾಗಿನ ಕಾಲದಲ್ಲಿ ಈ ಪದ್ಧತಿಗಳೆಲ್ಲ ಮರೆಮಾಚಿ ಹೋಗಿದೆ. ನಮ್ಮ ಮನೇಲಿ ಈಗ ಮುಂಚೆ ಎಲ್ಲ, ಇವಾಗ ಎಲ್ಲರೂ ಮನೆ ಮುಂದೆ ಟೈಲ್ಸು ಇಂಥವೆಲ್ಲ ಹಾಕ್ತಾರೆ. ಆದರೆ ನಮ್ಮ ಮನೇಲಿ ಇದನ್ನ ಸಗಣಿನೇ ಸಾರಿಸೋದು. ಹೊಸ ಮನೆ ಕಟ್ಸಿದಾಗ ಬೇರೆ ಮಾಡ್ಬೋದು, ಬಟ್ ಇವಾಗ ಮಾತ್ರ ಇದನ್ನೇ ಸಾರಿಸ್ತಾರೆ ನೋಡಿ. ನಮ್ಮ ಅಜ್ಜಿ ನಮ್ಮ ಅಮ್ಮ ಸಗಣಿ ಸಾರಿಸ್ತಾ ಇದ್ದಾರೆ. ಸರಿ ಅಂತ ಹೇಳಿ ಮಂಗಳೂರು ಸೌತೆಕಾಯಿ ಇತ್ತು, ಸಾವರ್ ಸೌತೆಕಾಯಿ ಅಂತಲೂ ಕರೀತಾರೆ. ಇದನ್ನು ಸಾರು ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಬೇಳೆ ಹಾಕೊಂಡು ಬೇಯಿಸ್ಕೊಳ್ಳೋಕ್ಕೆ ಇಡ್ತೇನೆ. ಒಂದು ಕಡೆ 2 ಟೊಮೊಟೊ, ಆಮೇಲೆ ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿ ತಗೊಂಡಿದ್ದೇನೆ. ಮಂಗಳೂರು ಸೌತೆಕಾಯಿ ಚೆಳ್ಳೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಶುಂಠಿ, ಒಂದು ಬೆಳ್ಳುಳ್ಳಿನ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಬೇಳೆ ಬೇರೆ ಸೀಟಿ ಹೊಡಿತು, ಅದಕ್ಕೆ ಸೌತೆಕಾಯಿನೂ ಮಂಗಳೂರು ಸೌತೆಕಾಯಿನೂ ಆಮೇಲೆ ಬೆಳ್ಳುಳ್ಳಿ
ಆಮೇಲೆ ಶುಂಠಿ ಎಲ್ಲ ಹಾಕ್ಕೊಂಡು ಆಮೇಲೆ ಟೊಮೊಟೊ ಈರುಳ್ಳಿ ಇವನ್ನೆಲ್ಲನೂ ಹಾಕ್ಕೊಂಡು ವಿಜಿಲ್ ಹೊಡೆಸ್ಕೊಳ್ಳೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು. ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀರಿ. ಈ ಸಕ್ಕರೆನೇ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಮಂಗಳೂರು ಸೌತೆಕಾಯಿಗೆ. ಆಮೇಲೆ ಅದೆಲ್ಲ ಬೇಯಿಸ್ಕೊಂಡಾದ್ಮೇಲೆ ಕುಕ್ಕರ್ ವಿಸಿಲ್ ಓಪನ್ ಮಾಡಿ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಳ್ತೀವಿ. ನಿಮ್ಮ ಹತ್ರ ಯಾವ ಸಾಂಬಾರು ಪುಡಿ ಅದಿದೆ ಅದು ಹಾಕ್ಕೊಳ್ಳಿ. ನಾನು ಅಂಗಡಿಯಿಂದ ಸಾಂಬಾರು ಪುಡಿ ತಂದಿದ್ದೆ, ಅದು ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಉದುರಿಸೋದು. ಸಾರೆಲ್ಲ ರೆಡಿ ಆದ ನಂತರ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ, ಆಮೇಲೆ ಒಣಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಆಮೇಲೆ ನಾನು ಎಮ್ಟೆ ಹಿಂಗೆ ಹಾಕಿದ್ರೆ ಸಾರೇ ಒಂಥರ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ರುಚಿ ಕೊಡುತ್ತೆ. ಆಮೇಲೆ ಕರಿಬೇವು ಸೊಪ್ಪು ಇವೆರಡನ್ನೂ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡಿದ ನಂತರ ಬಿಸಿ ಸಾರಿಗೆ ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಾರು. ಸ್ವಲ್ಪ ಕ್ಲೋಸ್ ಮಾಡಿ ನೋಡಿ ಸಾರು ಎಷ್ಟು ಕಲರ್ಫುಲ್ ಬಂದಿದೆ ಅಂತ ಹೇಳಿ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ನನಗೆ ತಿಳಿಸಿ. ಇದು ಮಂಗಳೂರು ಸೌತೆಕಾಯಿ ಮತ್ತು ಸಾಂಬಾರು ಸೌತೆಕಾಯಿ ಅಂತಲೂ ಕರೀತಾರೆ. ಹಾಗೆ ನಮ್ಮ ಅಣ್ಣ ಚಮ್ಮುಡಿ ಹಣ್ಣು ತಂದಿದ್ದ, ಕಲ್ಲಂಗಡಿ ಹಣ್ಣು ಅಂತಲೂ ಕರೀತಾರೆ. ನಮ್ಮ ಕಡೆ ಚಮ್ಮುಡಿ ಹಣ್ಣು ಅನ್ನೋದು ಜಾಸ್ತಿ. ಅದನ್ನು ಕಟ್ ಮಾಡ್ತಾ ಇದ್ದೇನೆ. ನಮ್ಮನೆ ಬಂದು ಕೊಡ್ತೀನಿ ಅಂತ ನಮ್ದು ಮನೆಗೆ ಬಾ ಕೊಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.